ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBI ನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದಲ್ಲಿ ಹೋಳಿ ಸಂಭ್ರಮದ ಮಧ್ಯೆ ಅನೇಕ ಕಡೆ ಹೊಡೆದಾಟ ಆಗಿದೆ. ಪಶ್ಚಿಮ ಬಂಗಾಳದಲ್ಲಂತೂ ಭಾರಿ ಉದ್ವಿಗ್ನತೆ ಎದ್ದಿದೆ. ಅಲ್ಲಿನ ಬಿರ್ಭೂಮ್ ಜಿಲ್ಲೆಯಲ್ಲಿ ಹೋಳಿ ಆಚರಣೆ ವೇಳೆ 2 ಗುಂಪಿನ ನಡುವೆ ಮಾರಾಮಾರಿಯಾಗಿದೆ. ಪರಸ್ಪರ ಹಲ್ಲೆ ಮಾಡಿ ಕಲ್ಲು ತೂರಾಟ ನಡೆದಿದೆ. ಪರಿಸ್ಥಿತಿ ಎಲ್ಲಿವರೆಗೂ ಹೋಗಿದೆ ಅಂದ್ರೆ ಒಟ್ಟು 5 ಗ್ರಾಮ ಪಂಚಾಯಿತಿ ಪ್ರದೇಶಗಳಲ್ಲಿ ಇಂಟರ್ನೆಟ್ ಸೇವೆಯನ್ನ ಶಟ್ ಡೌನ್ ಮಾಡಲಾಗಿದೆ. ಮಾರ್ಚ್ 17ರವರೆಗೆ ಈ ಆದೇಶ ಇರುತ್ತೆ. ಘಟನೆಯಲ್ಲಿ ಹಲವರಿಗೆ ಗಾಯಗಳಾಗಿವೆ. ಭಾಗಿಯಾದ 20ಕ್ಕೂ ಅಧಿಕ ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಸ್ಥಳದಲ್ಲಿ ಹೆಚ್ಚಿನ ಭದ್ರತೆ ನಿಯೋಜಿಸಲಾಗಿದೆ. ಇತ್ತ ಜಾರ್ಖಂಡ್ನಲ್ಲೂ 2 ಸಮುದಾಯದ ನಡುವೆ ಗಲಾಟೆಯಾಗಿದೆ. ಅಕ್ಕಪಕ್ಕದ ಅಂಗಡಿ, ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದೆ. ಹಲವರು ಗಾಯಗೊಂಡಿದ್ದಾರೆ. ಜಾರ್ಖಂಡ್ನ ಗಿರಿಡಿ ಅನ್ನೋ ಕಡೆ ಒಂದು ಸಮುದಾಯ ಮೆರವಣಿಗೆ ಮಾಡ್ತಾ ಇತ್ತು. ಆದರೆ ಈ ಏರಿಯಾದಲ್ಲಿ ಹೋಳಿ ಮೆರವಣಿಗೆ ಮಾಡಬೇಡಿ ಅಂತ ಮತ್ತೊಂದು ಗುಂಪು ಅವರನ್ನ ವಿರೋಧಿಸಿದೆ. ಇದರಿಂದ ಗಲಾಟೆಯಾಗಿ ಬಡಿದಾಟ ನಡೆದಿದೆ. ಸದ್ಯ ಪರಿಸ್ಥಿತಿ ಕಂಟ್ರೋಲಿಗೆ ಬಂದಿದೆ. ಆದರೂ ದೊಡ್ಡ ಸಂಖ್ಯೆಯಲ್ಲಿ ಭದ್ರತಾ ಪಡೆಗಳನ್ನ ಕಾವಲಿಗಿಟ್ಟಿದ್ದೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಅತ್ತ ಪಂಜಾಬ್ನ ಲುಧಿಯಾನದಲ್ಲೂ ಹೋಳಿ ವೇಳೆ 2 ಗುಂಪುಗಳ ನಡುವೆ ಹೊಡೆದಾಟ ಆಗಿದೆ. ಈ ಗಲಾಟೆಯಲ್ಲಿ ಕನಿಷ್ಠ 3 ಗಾಯಗೊಂಡಿದ್ದಾರೆ. ಉತ್ತರ ಪ್ರದೇಶದ ಮಥುರಾದಲ್ಲೂ ಹೋಳಿ ವೇಳೆ ಗಲಾಟೆಯಾಗಿದೆ. ಬಲವಂತವಾಗಿ ಹೋಳಿ ಬಣ್ಣ ಹಾಕಿದ ಕಾರಣ ಮಕ್ಕಳ ನಡುವೆ ಜಗಳ ಆಯಿತು. ನಂತರ ಇದು ದೊಡ್ಡವರ ತನಕ ತಲುಪಿ ಕಲ್ಲು ತೂರಾಟ ನಡೆದಿದೆ. ಸುಮಾರು ಅರ್ಧ ಗಂಟೆ ಕಾಲ ಹೊಡೆದಾಟ ಆಗಿದೆ. ಆಮೇಲೆ ಪೊಲೀಸರು ಬಂದು ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಿದ್ದಾರೆ. ಇದರಲ್ಲಿ ಸುಮಾರು 10 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 8 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದೇ ಹೋಳಿ ಆಚರಣೆ ವೇಳೆ ತೆಲಂಗಾಣದಲ್ಲಿ ಅಪರಿಚಿತರು ದೇವಸ್ಥಾನದ ಲೆಕ್ಕಾಧಿಕಾರಿ ಮುಖಕ್ಕೆ ರಚ್ಚಿ ದಾಳಿ ಮಾಡಿದ್ದಾರೆ. ಹೈದರಾಬಾದ್ನ ಪೆದ್ದಲಕ್ಷ್ಮಿ ದೇಗುಲದಲ್ಲಿ ಈ ಘಟನೆಯಾಗಿದೆ. ಪರಿಣಾಮ ಲೆಕ್ಕಾಧಿಕಾರಿಯ ಮುಖ, ಕುತ್ತಿಗೆ, ತಲೆಗೆ ಸುಟ್ಟ ಗಾಯಗಳಾಗಿದ್ದು ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದಾಳಿ ಸಿಸಿಟಿವಿಯಲ್ಲೂ ರೆಕಾರ್ಡ್ ಆಗಿದ್ದು ಪೊಲೀಸರು ದೇಗುಲದಲ್ಲಿ ಸೆಕ್ಯೂರಿಟಿ ಜಾಸ್ತಿ ಮಾಡಿದ್ದಾರೆ. ಈ ಎಲ್ಲದರ ಮಧ್ಯೆ ಬಿಹಾರದಲ್ಲಿ ಲಾಲು ಯಾದವ್ ಪುತ್ರ ತೇಜ್ ಪ್ರತಾಪ್ ಯಾದವ್ ಪೊಲೀಸರಿಗೆ ಧಮಕಿ ಹಾಕಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದೆ. ಪಾಟ್ನಾದಲ್ಲಿ ನಡೆದ ಹೋಳಿ ಈವೆಂಟ್ನಲ್ಲಿ ವೇದಿಕೆ ಮೇಲಿದ್ದ ತೇಜ್ ಪ್ರತಾಪ್ ಯಾದವ್ ಯೂನಿಫಾರ್ಮ್ನಲ್ಲಿದ್ದ ಪೊಲೀಸರಿಗೆ ಡ್ಯಾನ್ಸ್ ಮಾಡ್ರಿ ಅಂತ ಹೇಳಿ ಧಮಕಿ ಹಾಕಿದ್ದಾರೆ. ನೀವು ಡ್ಯಾನ್ಸ್ ಮಾಡಿಲ್ಲ ಅಂದರೆ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದೆ. ಸಾರ್ವಜನಿಕರಿಂದ ಖಂಡನೆ ವ್ಯಕ್ತವಾಗಿದೆ ಲಾಲು ಮಗನ ದುರ್ವರ್ತನೆಗೆ. ಆಡಳಿತಾರೂಢ JDU ಹಾಗೂ BJP ಕೂಡ ಇಂದಿನ ಬಿಹಾರದಲ್ಲೂ ಇಂಥ ವರ್ತನೆಗೆ ಜಾಗ ಇಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ತೇಜ್ ಪ್ರತಾಪ್ ಯಾದವ್ ಹೋಳಿ ಸೆಲೆಬ್ರೇಟ್ ಮಾಡುವಾಗ ಹೆಲ್ಮೆಟ್ ಧರಿಸದೆ ಬೈಕಲ್ಲಿ ಪುಂಡಾಟಿಕೆ ಕೂಡ ಮಾಡಿದ್ದಾರೆ. ಇದೇ ಟೈಮ್ನಲ್ಲಿ CM ನಿತೀಶ್ ಕುಮಾರ್ ಮನೆ ಮುಂದೆ ಬಂದು ಜೋರಾಗಿ ಪಲ್ಟು ಚಾಚಾ ಅಂತ ಘೋಷಣೆ ಕೂಗಿ ಪೋಖ್ರಿ ಬುದ್ಧಿಯನ್ನ ಕೂಡ ಮೆರೆದು ಅಲ್ಲಿಂದ ಓಡಿ ಹೋಗಿದ್ದಾರೆ ಸನ್ಮಾನ್ಯ ಮಾಜಿ CM ಪುತ್ರ ಲಾಲು ಪುತ್ರ. ರನ್ಯಾ ರಾವ್ ಚಿನ್ನ ಪ್ರಕರಣ ಸಂಬಂಧ ಇಂಟ್ರೆಸ್ಟಿಂಗ್ ಮಾಹಿತಿ ಹೊರಬೀಳ್ತಾ ಇದೆ. ಜಸ್ಟ್ 2 ವರ್ಷದಲ್ಲಿ ರನ್ಯಾ ರಾವ್ 52 ಬಾರಿ ದುಬೈ ಟ್ರಿಪ್ ಮಾಡಿದ್ದಾರೆ. 2022ರಲ್ಲಿ ವಿದೇಶ ಪ್ರಯಾಣಕ್ಕೆ ಹೋಗದ ರನ್ಯಾ 2023ರ ಜೂನ್ ಬಳಿಕ 52 ಬಾರಿ ಬರೀ ದುಬೈಗೆ ಹೋಗಿದ್ದಾರೆ. ಅದರಲ್ಲೂ 45 ಸಲ ಒಂದೇ ದಿನದಲ್ಲಿ ದುಬೈಗೆ ಹೋಗಿ ವಾಪಸ್ ಆಗಿದ್ದಾರೆ. ಈ ಸ್ಫೋಟಕ ವಿಚಾರ ಕಂದಾಯ ಗುಪ್ತಚರ ನಿರ್ದೇಶನಾಲಯದ DRIನ ತನಿಖೆಯಲ್ಲಿ ಗೊತ್ತಾಗಿದೆ. ತನಿಖೆ ಪ್ರಕಾರ 2021ರಲ್ಲಿ ಒಮ್ಮೆ ಕುಟುಂಬದೊಂದಿಗೆ ಫಾರಿನ್ಗೆ ಹೋಗಿದ್ದ ರನ್ಯಾ ರಾವ್ ನಂತರ 2023ರ ಜೂನ್ ನಂತರ ದುಬೈಯನ್ನೇ ತಮ್ಮ ಅಡ್ಡೆ ಮಾಡಿಕೊಂಡಿದ್ದಾರೆ. ಬಳಿಕ ತಿಂಗಳಿಗೆ ಕನಿಷ್ಠ 3 ಬಾರಿ ದುಬೈ ವಿಮಾನ ಏರ್ತಾ ಇದ್ದ ರನ್ಯಾ ರಾವ್ ಕಳೆದ 5 ತಿಂಗಳಲ್ಲಿ 11 ಬಾರಿ ದುಬೈಗೆ ಹಾರಿದ್ರು. ಅಲ್ಲದೆ ಮಾರ್ಚ್ 3ನೇ ತಾರೀಕು ದುಬೈನಿಂದ ಬರುವಾಗ ಬರೋಬ್ಬರಿ 14 kg ಚಿನ್ನ ತಂದಿದ್ರು. ಹೀಗಾಗಿ ಒಂದೇ ಬಾರಿ ಇಷ್ಟೊಂದು ಚಿನ್ನವನ್ನ ತಂದಿರೋ ಈಕೆ ಹಿಂದಿನ ಪ್ರವಾಸದ ಲೆಕ್ಕವನ್ನ ಕೂಡ ಹಾಕಿದ್ರೆ ಕ್ವಿಂಟಲ್ ಗಟ್ಟಲೆ ಚಿನ್ನವನ್ನ ಅಕ್ರಮವಾಗಿ ಕಳ್ಳ ಸಾಗಾಣಿಕೆ ಮಾಡಿದ್ದಾರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಈಗ ಮತ್ತೊಂದು ಕಡೆ ನ್ಯಾಯಾಂಗ ಬಂಧನದಲ್ಲಿರೋ ರನ್ಯಾ ರಾವ್ DRI ಅಧಿಕಾರಿಗಳ ಮೇಲೆ ದೊಡ್ಡ ಆರೋಪ ಮಾಡಿದ್ದಾರೆ. DRI ಅಧಿಕಾರಿಗಳು ಸಾಕಷ್ಟು ಬಾರಿ ನನ್ನ ಕೆನ್ನೆಗೆ ಹೊಡೆದಿದ್ದಾರೆ, ಆಹಾರ ಕೊಡಲ್ಲ ಅಂತ ಹೇಳಿದ್ದಾರೆ, ನಿದ್ರೆ ಮಾಡೋಕ್ಕೂ ಬಿಡ್ತಾ ಇಲ್ಲ, ಖಾಲಿ ಹಾಳೆ ಮೇಲೆ ಸೈನ್ ಹಾಕುವಂತೆ ಫೋರ್ಸ್ ಮಾಡಿದ್ದಾರೆ,
ನನಗೆ ಕಿರುಕುಳ ಕೊಡಲಾಗ್ತಾ ಇದೆ, ನಾನೇನು ತಪ್ಪು ಮಾಡಿಲ್ಲ, ಸುಮ್ಮನೆ ನನ್ನ ಈ ಪ್ರಕರಣಕ್ಕೆ ಸಿಕ್ ಹಾಕ್ಸಿದ್ದಾರೆ ಅಂತ DRI ಹೆಚ್ಚುವರಿ ಮಹಾನಿರ್ದೇಶಕರಿಗೆ ಪತ್ರ ಬರೆದು ಆರೋಪ ಮಾಡಿದ್ದಾರೆ. ಏನೋ ವಿಧಾನಸಭಾ ಉಪಸಭಾಪತಿ ರುದ್ರಪ್ಪ ಲಮಾಣಿ ಅವರಿಗೆ ಅಪಘಾತ ಆಗಿದೆ, ಗಂಭೀರ ಗಾಯ ಆಗಿದೆ. ಶುಕ್ರವಾರ ಅಧಿವೇಶನ ಮುಗಿಸಿ ತಮ್ಮ ಹಾವೇರಿಯ ಮನೆಗೆ ವಾಪಸ್ ಆಗುವ ವೇಳೆ ಚಿತ್ರದುರ್ಗದ JG ಹಳ್ಳಿ ಸಮೀಪ ಎಳ್ನೀರು ಕುಡಿಯೋಕೆ ಕಾರ್ ನಿಲ್ಲಿಸಿದ್ರು. ಈ ವೇಳೆ ಸರ್ವಿಸ್ ರೋಡ್ ಕ್ರಾಸ್ ಮಾಡುವಾಗ ಬೈಕ್ ಒಂದು ಬಂದು ಗುದ್ದುಬಿಟ್ಟಿದೆ. ಬೈಕ್ ಸವಾರ ಎಸ್ಕೇಪ್ ಆಗಿದ್ದು ಆತನಿಗಾಗಿ ಪೊಲೀಸರು ಹುಡುಕಾಡ್ತಿದ್ದಾರೆ. ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ ನಿಂದ ಅತಿ ಹೆಚ್ಚು ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅಂತ ರಾಜ್ಯ ಸರ್ಕಾರ ಹೊಸ ಮಾಹಿತಿಯನ್ನ ಕೊಟ್ಟಿದೆ. ಕರ್ನಾಟಕದಲ್ಲಿ ಸುಮಾರು 1500 ಮಕ್ಕಳಲ್ಲಿ ಕ್ಯಾನ್ಸರ್ ಬರ್ತಾ ಇದೆ. ಇದರಲ್ಲಿ ಇಂತಹ ಫುಡ್ ಮೇಜರ್ ರೋಲ್ ನಿಭಾಯಿಸ್ತಾ ಇದೆ ಅಂತ ಸರ್ಕಾರ ಹೇಳಿದೆ. ಅಂದಹಾಗೆ ಈ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ಸ್ ಅಂದರೆ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇರ್ತವೆ, ಪ್ರಿಸರ್ವೇಟಿವ್ಸ್, ಆಮೇಲೆ ಸ್ವೀಟ್ನರ್ಸ್ ಮತ್ತು ಎಮಲ್ಸಿಫೈಯರ್ಸ್ ಎಲ್ಲ ಜಾಸ್ತಿ ಇರುತ್ತೆ. ದೊಡ್ಡ ಕೈಗಾರಿಕೆಗಳಲ್ಲಿ ತಯಾರಿಸೋ ಫುಡ್ ಇದು. ಇದರಲ್ಲಿ ಬಳಸೋ ಪ್ರಿಸರ್ವೇಟಿವ್ಸ್, ಸ್ವೀಟ್ನರ್ಸ್ ಆರೋಗ್ಯಕ್ಕೆ ಕೆಲವೊಂದಷ್ಟು ತುಂಬ ಅಪಾಯಕಾರಿ ಕೂಡ ಇವೆ. ಹಾಗಾದ್ರೆ ಯಾವ್ದು ತಿನ್ನಬೇಕು, ಯಾವ್ದು ತಿನ್ನಬಾರ್ದು? ಪ್ಯಾಕೆಟ್ ಆಗಿರೋದು ರೆಡಿಮೇಡ್ ಫುಡ್ ಯಾವುದು ತಿನ್ನಬೇಡಿ, ಅದು ರೆಕಮೆಂಡೆಡ್ ಅಲ್ಲ. ಯಾವ ತಜ್ಞರು ಡಾಕ್ಟರ್ಸ್ ಕೂಡ ರೆಕಮೆಂಡ್ ಮಾಡಲ್ಲ. ಮನೆಯಲ್ಲೇ ತಯಾರಿಸಿದ ನೀವೇ ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಂಬಂದು ನೀವೇ ಮನೆಯಲ್ಲಿ ಮಾಡಿದ ಆಹಾರ ತಿಂದರೆ ನೀವು ಅರ್ಧ ಅಲ್ಲೇ ಸೇಫ್ ಆಗ್ಬಿಡ್ತೀರಾ. ಇತ್ತೀಚೆಗೆ ರಾಜ್ಯದ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡೋದಾಗಿ ಸಿಎಂ ಸಿದ್ದರಾಮಯ್ಯ ಅನೌನ್ಸ್ ಮಾಡಿದ್ರು. ಈಗ ಆ ವಿಧೇಯಕಕ್ಕೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ. ಈ ವಿಧೇಯಕದ ಪ್ರಕಾರ ರಾಜ್ಯ ಸರ್ಕಾರದ 1 ಕೋಟಿವರೆಗಿನ ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಇರುತ್ತೆ. ಈ ಅಧಿವೇಶನದಲ್ಲೇ ಈ ಬಿಲ್ ಮಂಡಿಸೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಬಿಜೆಪಿ, ಕಾಂಗ್ರೆಸ್ ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದೆ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟಗಾರ, ಬಹುಭಾಷಾ ಪಂಡಿತ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ 92ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇವರ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿ ಹಲವರು ಸಂತಾಪ ಸೂಚಿಸಿದ್ದಾರೆ. ಇನ್ಮುಂದೆ ಬೆಂಗಳೂರಲ್ಲಿ ಕಸಕ್ಕೆ ಸೇವಾ ಶುಲ್ಕ ಸರ್ವಿಸ್ ಚಾರ್ಜ್ ಅನ್ನ ಪೇ ಮಾಡಬೇಕು. ಇದೇ ಏಪ್ರಿಲ್ 1ನೇ ತಾರೀಕಿನಿಂದ ಜಾರಿಗೆ ಬರುತ್ತೆ ಅಂತ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ದರ ಪಟ್ಟಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಇದರ ಸ್ಕ್ರೀನ್ ಶಾಟ್ ಕೂಡ ಹುಡುಕಬಹುದು, ಏನೇನು ಚಾರ್ಜಸ್ ಇರುತ್ತೆ, ಯಾವ ಸೈಜ್ನ ಬಿಲ್ಡಿಂಗ್ಗೆ ಅಂತ. ಮತ್ತೊಂದು ಕಡೆ ಪಂಜಾಬ್ನ ಅಮೃತ್ಸರ್ನಲ್ಲಿರೋ ದೇವಸ್ಥಾನವೊಂದರ ಮೇಲೆ ದಾಳಿಯಾಗಿದೆ. ರಾತ್ರೋರಾತ್ರಿ ಬೈಕ್ ಏರಿ ಬಂದ 2 ದುಷ್ಕರ್ಮಿಗಳು ಠಾಕೂರ್ ದ್ವಾರ್ ಅನ್ನೋ ದೇವಸ್ಥಾನದ ಮೇಲೆ ಸ್ಫೋಟಕವನ್ನ ಎಸೆದು ಓಡಿ ಹೋಗಿದ್ದಾರೆ. ಕೂಡಲೇ ದೇವಸ್ಥಾನದಲ್ಲಿ ದೊಡ್ಡ ಸ್ಫೋಟ ಉಂಟಾಗಿರೋದು ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಕ್ಯಾಪ್ಚರ್ ಆಗಿದೆ. ಯಾವುದೇ ಸಾವು ನೋವು ಉಂಟಾಗಿಲ್ಲ. ಘಟನೆ ವೇಳೆ ಅರ್ಚಕರು ದೇವಸ್ಥಾನದ ಒಳಗೇನೆ ಇದ್ರು. ಅದೃಷ್ಟವಶಾತ್ ಅವ್ರಿಗೂ ಏನೂ ಆಗಿಲ್ಲ. ಆದರೆ ಈ ಏರಿಯಾದಲ್ಲಿ ಜನರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಘಟನೆ ಬಗ್ಗೆ ಮಾತನಾಡಿರೋ ಅಮೃತ್ಸರದ ಪೊಲೀಸ್ ಕಮಿಷನರ್ ಗುರುಪ್ರೀತ್ ಸಿಂಗ್ ಭುಲ್ಲಾರ್, ಈ ದಾಳಿಗೂ ಪಾಕಿಸ್ತಾನಕ್ಕೂ ಲಿಂಕ್ ಇರೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ವಿರೋಧಿಸುತ್ತಿರೋ ತಮಿಳುನಾಡು ಸರ್ಕಾರಕ್ಕೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ತಿರುಗೇಟು ಕೊಟ್ಟರು. ತಮಿಳುನಾಡಿನ ಒಂದಷ್ಟು ಜನ ಹಿಂದಿ ವಿರೋಧಿಸ್ತಾರೆ, ಆದರೆ ಹಣಕ್ಕಾಗಿ ತಮಿಳು ಸಿನಿಮಾಗಳನ್ನ ಹಿಂದಿಗೆ ಡಬ್ ಮಾಡೋಕೆ ಬಿಡ್ತಾರೆ. ಬಾಲಿವುಡ್ನಿಂದ ಅವರಿಗೆ ದುಡ್ಡು ಬೇಕು, ಆದರೆ ಹಿಂದಿ ಮಾತ್ರ ಬೇಡ. ಇದೆಂಥ ಲಾಜಿಕ್ ಅಂತ ಪ್ರಶ್ನೆ ಮಾಡಿದ್ದಾರೆ. ದೇಶದಲ್ಲಿ ಒಗ್ಗಟ್ಟು ಇರಬೇಕಂದ್ರೆ ತಮಿಳು ಸೇರಿ ಹಲವು ಭಾಷೆಗಳ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ನಟ ಪ್ರಕಾಶ್ ರಾಜ್, ನಿಮ್ಮ ಹಿಂದಿ ಭಾಷೆಯನ್ನ ಹೇರೋಕೆ ಪ್ರಯತ್ನ ಪಡಬೇಡಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಈ ನಡುವೆ ಪವನ್ ಕಲ್ಯಾಣ್ರ ಟ್ವೀಟ್ಗಳು ಒಂದಷ್ಟು ಹಳೆವು ಕೂಡ ಮುನ್ನೆಲೆಗೆ ಬರ್ತಾ ಇವೆ. 2017ರಲ್ಲಿ ಹಿಂದಿ ಭಾಷೆ ವಿರೋಧಿಸಿ ಪವನ್ ಕಲ್ಯಾಣ್ ಟ್ವೀಟ್ ಮಾಡಿದ್ರು. ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆ ಮಾಡಿದ್ರೆ ಪ್ರತ್ಯೇಕತೆಯ ಚಳವಳಿ ಏಳು ಅಪಾಯ ಇದೆ ಅಂತ ಒಂದು ರೀತಿ ಬೆದರಿಸೋ ರೀತಿ ಹೇಳಿಕೆಯನ್ನ ಕೊಟ್ಟಿದ್ರು. ಸಂದರ್ಶನವೊಂದರಲ್ಲಿ ನಟ ಜಾನ್ ಅಬ್ರಹಾಂಗೆ ಭಾರತದ ಅಲ್ಪಸಂಖ್ಯಾತರು ಸೇಫ್ ಅನ್ನೋ ಭಾವನೆ ಇದೆಯಾ ಅನ್ನೋ ಪ್ರಶ್ನೆ ಕೇಳಲಾಗಿತ್ತು. ನಿಮ್ಮ ಗಮನಕ್ಕಿರಲಿ, ಈ ಹಿಂದೆ ಇದೇ ವಿಚಾರ, ಇದೇ ಪ್ರಶ್ನೆ, ಇಂಥದ್ದೇ ಪ್ರಶ್ನೆ, ಅದಕ್ಕೆ ಕೊಟ್ಟ ಉತ್ತರ ಅಮೀರ್ ಖಾನ್ ಮತ್ತು ಅವರ ಪತ್ನಿ ವಿಚಾರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೋಲಾಹಲ ಕಾರಣ ಆಗಿ ಬಾಯ್ಕಾಟ್ ಅಮೀರ್ ಖಾನ್ ಅಂತ ಕ್ಯಾಂಪೇನ್ ಕೂಡ ಆಗಿತ್ತು. ಈಗ ಇಂಥದ್ದೇ ಪ್ರಶ್ನೆಯನ್ನ ಕೇಳಲಾಗಿತ್ತು ಜಾನ್ ಅಬ್ರಹಾಂಗೆ. ಇದಕ್ಕೆ ಜಾನ್ ಅಬ್ರಹಾಂ ಉತ್ತರಿಸಿದ್ರು, ಅಲ್ಪಸಂಖ್ಯಾತರು ಭಾರತದಲ್ಲಿ ಸೇಫ್ ಆಗಿದ್ದಾರೆ, ಬೇರೆಲ್ಲ ರಾಷ್ಟ್ರಗಳಿಗಿಂತ ಇಲ್ಲೇ ಜಾಸ್ತಿ ಸೇಫ್ಟಿ ಇದೆ. ನನ್ನ ತಾಯಿ ಝೊರಾಸ್ಟ್ರಿಯನ್, ತಂದೆ ಸಿರಿಯನ್ ಕ್ರಿಶ್ಚಿಯನ್, ನಾನು ಭಾರತೀಯನಾಗಿರೋದಕ್ಕೆ ಹೆಮ್ಮೆ ಇದೆ ಅಂತ ಜಾನ್ ಅಬ್ರಹಾಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತೆಲಂಗಾಣದಲ್ಲಿ ಶನಿವಾರ ಕನಿಷ್ಠ 60 ನಕ್ಸಲರು ಶರಣಾಗಿದ್ದಾರೆ. ಶರಣಾದವರಲ್ಲಿ 16 ಮಹಿಳೆಯರಿದ್ದಾರೆ. ಶರಣಾದವರ ಪೈಕಿ ಛತ್ತೀಸ್ಗಢದ ಸುಕ್ಮಾ ಮತ್ತು ಬಿಜಾಪುರ ಜಿಲ್ಲೆಗೆ ಸೇರಿದವರು ಜಾಸ್ತಿ ಇದ್ದಾರೆ. ಅಮೆರಿಕ ಕೆನಡಾ ನಡುವೆ ಟ್ರೇಡ್ ವಾರ್ ಆಗ್ತಿರೋ ಹೊತ್ತಲ್ಲಿ, ಕೆನಡಾವನ್ನ ಬಗ್ಸೋಕೆ ಟ್ರಂಪ್ ಟ್ರೈ ಮಾಡ್ತಿರೋ ಹೊತ್ತಲ್ಲಿ ಕೆನಡಾದ ಹೊಸ ಪ್ರಧಾನಿ ಮಾರ್ಕ್ ಕಾರ್ನಿ ಅಮೆರಿಕಗೆ ಚೆಕ್ಮೇಟ್ ಇಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ಅಮೆರಿಕದಿಂದ ಲಾಕ್ಹೀಡ್ ಮಾರ್ಟಿನ್ನ F-35 ಫೈಟರ್ ಜೆಟ್ಗಳು 88 ಫೈಟರ್ ಜೆಟ್ಗಳನ್ನು ಖರೀದಿ ಮಾಡೋಕೆ ಅಗ್ರಿಮೆಂಟ್ ಆಗಿತ್ತು ಅಮೆರಿಕದೊಂದಿಗೆ ಕೆನಡಾಗೆ. $13.2 ಬಿಲಿಯನ್ ಡೀಲ್ ಅದು 2023ರಲ್ಲಾಗಿತ್ತು.
ನೋಡೋಣ ಅದು ಬೇಕಾ ಬೇಡ, ನಮಗೆ ಲಾಭ ಇದೆಯಲ್ಲ ಮತ್ತೊಂದ್ಸಲಿ ಪರಿಶೋಧನೆ ಮಾಡ್ತೀವಿ, ಆ ಡೀಲ್ ಬೇಕಾ ಬೇಡ ಚೆಕ್ ಮಾಡ್ತೀವಿ ಅಂತ ಹೇಳೋ ಮೂಲಕ ರೈಟ್ ಟೈಮ್ನಲ್ಲಿ ಟ್ರಂಪ್ಗೆ ಚೆಕ್ ಕೊಟ್ಟಿದ್ದಾರೆ ಕೆನಡಾದ ಹೊಸ ಪ್ರಧಾನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.comನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.